ಇಯರ್ಗಾಗಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಿಸಿದ್ರು. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಲಾಭ ಗಳಿಸಿದೆ. ಹಾಗಾದ್ರೆ ನಿನ್ನೆ ಒಂದು ದಿನ ಎಷ್ಟು ಜನ ಸಂಚರಿಸಿದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭರ್ಜರಿ ಸೆಲೆಬ್ರೇಷನ್ 2024ಕ್ಕೆ ಗುಡ್ ಬೈ ಹೇಳಿ 2025ನ್ನ ಭರ್ಜರಿಯಾಗಿ ಸಿಲಿಕಾನ್ ಸಿಟಿ ಮಂದಿ ಬರ್ಮಾಡಿಕೊಂಡ್ರು. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಜನ ಸಾಗರವೇ ಸೇರಿತ್ತು. ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ್ರು. ನಮ್ಮ ಮೆಟ್ರೋದಲ್ಲಿ ದಾಖಲೆಯ ಪ್ರಯಾಣ. ನಿನ್ನೆ ಒಂದೇ ದಿನ 8.59 ಲಕ್ಷ ಜನರು ಸಂಚಾರ. ನ್ಯೂ ಇಯರ್ಗಾಗಿಯೇ ಸಿಟಿ ಜನರಿಗಾಗಿ ಬಿಎಂಆರ್ಸಿಎಲ್ ಮೆಟ್ರೋ ಸೇವೆಯನ್ನ ವಿಸ್ತರಿಸಿತ್ತು. ಮಧ್ಯರಾತ್ರಿ 2 ಗಂಟೆ ತನಕ ಮೆಟ್ರೋ ಸಂಚಾರವನ್ನ ವಿಸ್ತರಿಸಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಆದಾಯ ಸಂಗ್ರಹವಾಗಿದೆ. ಬರೋಬ್ಬರಿ 2,07,54,000 ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ 8,59,000 ಜನ ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ. ನಾವು ನೋಡಿ ಕಂಪೇರ್ ಮಾಡಿರೋದು ಸುಮಾರು 8,59,000 ಜನ ಅಷ್ಟು ಓಡಾಡಿದ್ದಾರೆ. ಆದಾಯ ನಿನ್ನೆ ಪೂರ್ತಿ ದಿವಸದ್ದು ಪ್ಲಸ್ ಎಕ್ಸ್ಟೆಂಡೆಡ್ ಪೀರಿಯಡ್ ನೋಡೋದ್ರಲ್ಲಿ ನಾವು ಸುಮಾರು ನಮಗೆ 207.53 ಲಕ್ಷ ಅಷ್ಟು ನಮಗೆ ನಿನ್ನೆ ರೆವೆನ್ಯೂ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಲಾಭವಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ಗಾಗಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಿಸಿದ್ರು. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಲಾಭ ಗಳಿಸಿದೆ. ಹಾಗಾದ್ರೆ ನಿನ್ನೆ ಒಂದು ದಿನ ಎಷ್ಟು ಜನ ಸಂಚರಿಸಿದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭರ್ಜರಿ ಸೆಲೆಬ್ರೇಷನ್ 2024ಕ್ಕೆ ಗುಡ್ ಬೈ ಹೇಳಿ 2025ನ್ನ ಭರ್ಜರಿಯಾಗಿ ಸಿಲಿಕಾನ್ ಸಿಟಿ ಮಂದಿ ಬರ್ಮಾಡಿಕೊಂಡ್ರು. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಜನ ಸಾಗರವೇ ಸೇರಿತ್ತು. ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ್ರು. ನಮ್ಮ ಮೆಟ್ರೋದಲ್ಲಿ ದಾಖಲೆಯ ಪ್ರಯಾಣ. ನಿನ್ನೆ ಒಂದೇ ದಿನ 8.59 ಲಕ್ಷ ಜನರು ಸಂಚಾರ. ನ್ಯೂ ಇಯರ್ಗಾಗಿಯೇ ಸಿಟಿ ಜನರಿಗಾಗಿ ಬಿಎಂಆರ್ಸಿಎಲ್ ಮೆಟ್ರೋ ಸೇವೆಯನ್ನ ವಿಸ್ತರಿಸಿತ್ತು. ಮಧ್ಯರಾತ್ರಿ 2 ಗಂಟೆ ತನಕ ಮೆಟ್ರೋ ಸಂಚಾರವನ್ನ ವಿಸ್ತರಿಸಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಆದಾಯ ಸಂಗ್ರಹವಾಗಿದೆ. ಬರೋಬ್ಬರಿ 2,07,54,000 ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ 8,59,000 ಜನ ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ. ನಾವು ನೋಡಿ ಕಂಪೇರ್ ಮಾಡಿರೋದು ಸುಮಾರು 8,59,000 ಜನ ಅಷ್ಟು ಓಡಾಡಿದ್ದಾರೆ. ಆದಾಯ ನಿನ್ನೆ ಪೂರ್ತಿ ದಿವಸದ್ದು ಪ್ಲಸ್ ಎಕ್ಸ್ಟೆಂಡೆಡ್ ಪೀರಿಯಡ್ ನೋಡೋದ್ರಲ್ಲಿ ನಾವು ಸುಮಾರು ನಮಗೆ 207.53 ಲಕ್ಷ ಅಷ್ಟು ನಮಗೆ ನಿನ್ನೆ ರೆವೆನ್ಯೂ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಲಾಭವಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ಗಾಗಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಿಸಿದ್ರು. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಲಾಭ ಗಳಿಸಿದೆ. ಹಾಗಾದ್ರೆ ನಿನ್ನೆ ಒಂದು ದಿನ ಎಷ್ಟು ಜನ ಸಂಚರಿಸಿದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭರ್ಜರಿ ಸೆಲೆಬ್ರೇಷನ್ 2024ಕ್ಕೆ ಗುಡ್ ಬೈ ಹೇಳಿ 2025ನ್ನ ಭರ್ಜರಿಯಾಗಿ ಸಿಲಿಕಾನ್ ಸಿಟಿ ಮಂದಿ ಬರ್ಮಾಡಿಕೊಂಡ್ರು. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಜನ ಸಾಗರವೇ ಸೇರಿತ್ತು. ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ್ರು. ನಮ್ಮ ಮೆಟ್ರೋದಲ್ಲಿ ದಾಖಲೆಯ ಪ್ರಯಾಣ. ನಿನ್ನೆ ಒಂದೇ ದಿನ 8.59 ಲಕ್ಷ ಜನರು ಸಂಚಾರ. ನ್ಯೂ ಇಯರ್ಗಾಗಿಯೇ ಸಿಟಿ ಜನರಿಗಾಗಿ ಬಿಎಂಆರ್ಸಿಎಲ್ ಮೆಟ್ರೋ ಸೇವೆಯನ್ನ ವಿಸ್ತರಿಸಿತ್ತು. ಮಧ್ಯರಾತ್ರಿ 2 ಗಂಟೆ ತನಕ ಮೆಟ್ರೋ ಸಂಚಾರವನ್ನ ವಿಸ್ತರಿಸಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಆದಾಯ ಸಂಗ್ರಹವಾಗಿದೆ. ಬರೋಬ್ಬರಿ 2,07,54,000 ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ 8,59,000 ಜನ ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ. ನಾವು ನೋಡಿ ಕಂಪೇರ್ ಮಾಡಿರೋದು ಸುಮಾರು 8,59,000 ಜನ ಅಷ್ಟು ಓಡಾಡಿದ್ದಾರೆ.
ಆದಾಯ ನಿನ್ನೆ ಪೂರ್ತಿ ದಿವಸದ್ದು ಪ್ಲಸ್ ಎಕ್ಸ್ಟೆಂಡೆಡ್ ಪೀರಿಯಡ್ ನೋಡೋದ್ರಲ್ಲಿ ನಾವು ಸುಮಾರು ನಮಗೆ 207.53 ಲಕ್ಷ ಅಷ್ಟು ನಮಗೆ ನಿನ್ನೆ ರೆವೆನ್ಯೂ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಲಾಭವಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ಗಾಗಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಿಸಿದ್ರು. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಲಾಭ ಗಳಿಸಿದೆ. ಹಾಗಾದ್ರೆ ನಿನ್ನೆ ಒಂದೇ ದಿನ ಎಷ್ಟು ಜನ ಸಂಚರಿಸಿದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭರ್ಜರಿ ಸೆಲೆಬ್ರೇಷನ್ 2024ಕ್ಕೆ ಗುಡ್ ಬೈ ಹೇಳಿ 2025ನ್ನ ಭರ್ಜರಿಯಾಗಿ ಸಿಲಿಕಾನ್ ಸಿಟಿ ಮಂದಿ ಬರ್ಮಾಡಿಕೊಂಡ್ರು. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಜನ ಸಾಗರವೇ ಸೇರಿತ್ತು. ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ್ರು. ನಮ್ಮ ಮೆಟ್ರೋದಲ್ಲಿ ದಾಖಲೆಯ ಪ್ರಯಾಣ. ನಿನ್ನೆ ಒಂದೇ ದಿನ 8.59 ಲಕ್ಷ ಜನರು ಸಂಚಾರ. ನ್ಯೂ ಇಯರ್ಗಾಗಿಯೇ ಸಿಟಿ ಜನರಿಗಾಗಿ ಬಿಎಂಆರ್ಸಿಎಲ್ ಮೆಟ್ರೋ ಸೇವೆಯನ್ನ ವಿಸ್ತರಿಸಿತ್ತು. ಮಧ್ಯರಾತ್ರಿ 2 ಗಂಟೆ ತನಕ ಮೆಟ್ರೋ ಸಂಚಾರವನ್ನ ವಿಸ್ತರಿಸಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಆದಾಯ ಸಂಗ್ರಹವಾಗಿದೆ. ಬರೋಬ್ಬರಿ 2,07,54,000 ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ 8,59,000 ಜನ ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ. ನಾವು ನೋಡಿ ಕಂಪೇರ್ ಮಾಡಿರೋದು ಸುಮಾರು 8,59,000 ಜನ ಅಷ್ಟು ಓಡಾಡಿದ್ದಾರೆ. ಆದಾಯ ನಿನ್ನೆ ಪೂರ್ತಿ ದಿವಸದ್ದು ಪ್ಲಸ್ ಎಕ್ಸ್ಟೆಂಡೆಡ್ ಪೀರಿಯಡ್ ನೋಡೋದ್ರಲ್ಲಿ ನಾವು ಸುಮಾರು ನಮಗೆ 207.53 ಲಕ್ಷ ಅಷ್ಟು ನಮಗೆ ನಿನ್ನೆ ರೆವೆನ್ಯೂ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಇದರಿಂದ ಮೆಟ್ರೋಗೆ ಭರ್ಜರಿ ಲಾಭವಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.